ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ಪಂಡಿತ್ ದಿನೇಶ್ ಗುರೂಜಿಯವರು ಹೇಳಿದಂತಹ ಎಷ್ಟೋ ಜ್ಯೋತಿಷ್ಯಗಳು ಭವಿಷ್ಯಗಳು ನಿಜವಾಗಿರೋದುಂಟು. ಅದರಲ್ಲೂ ಮೊದಲನೇದಾಗಿ ನಾವು ನೋಡೋದಾದರೆ ಕೊರೋನಾ ಬಗ್ಗೆ ಒಂದು ಭವಿಷ್ಯವಾಣಿಯನ್ನು ನೋಡ್ತಿದ್ರು, ಅದು ಕೂಡ ನಿಜವಾಯಿತು. ಆನಂತರ ಗಡಿಭಾಗದಲ್ಲಿ ಅಂದರೆ 2025 ಮಾರ್ಚ್ ತಿಂಗಳ ಒಂದು ಯುಗಾದಿ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನಮ್ಮ ಅಶ್ವವೇಗ ವಾಹಿನಿಯಲ್ಲಿ ಆ ಒಂದು ಭವಿಷ್ಯವನ್ನು ನೋಡಿದ್ರು. ಆ ಎಲ್ಲ ಭವಿಷ್ಯಗಳು ಕೂಡ ನಿಜವಾಗ್ತಾ ಇರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ಅಂದರೆ 2025 ಈಚೆಗೆ ನೋಡ್ತಾ ಹೋಗೋದಾದರೆ ಪಹಲ್ಗಾಮ್ ದಾಳಿ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಒಂದು ಗಡಿ ಭಾಗದಲ್ಲಿ ಗಲಾಟೆಯಾಗುತ್ತೆ, ಯುದ್ಧಗಳಾಗುತ್ತೆ ಎನ್ನುವಂತಹ ಒಂದು ಪ್ರೆಡಿಕ್ಷನ್ ಕೂಡ ಮಾಡಿದ್ರು. ಆ ಪ್ರೆಡಿಕ್ಷನ್ ಕೂಡ ನಿಜವಾಗಿರುವಂಥದ್ದು. ಇದೇ ರೀತಿ ಹಲವಾರು ಪ್ರೆಡಿಕ್ಷನ್ಸ್ ಕೂಡ ನಿಜವಾಗಿರುವಂಥದ್ದು. ಮೊನ್ನೆ ಅಷ್ಟೇ RCB ಪ್ರೆಡಿಕ್ಷನ್ಸ್ ಕೂಡ ಹೇಳಿದ್ರು. RCB ಕೂಡ ಕಪ್ ಗೆದ್ದಿರುವಂಥದ್ದು. ಅದರ ಜೊತೆಗೆ ನಿನ್ನೆ ಆಗಿರುವಂತಹ ಒಂದು ಫ್ಲೈಟ್ ಡಿಸಾಸ್ಟರ್, ಈ ಬಗ್ಗೆಯೂ ಕೂಡ 2025 ಒಂದು ಮಾರ್ಚ್ ತಿಂಗಳಿನಲ್ಲಿ ಯುಗಾದಿ ಭವಿಷ್ಯದ ಒಂದು ಸಂಚಿಕೆಯಲ್ಲಿ ಈ ಕುರಿತಂತೆ ಮಾಹಿತಿಯನ್ನು ಕೂಡ ನೀಡಿದ್ರು. ಆ ಒಂದು ಭವಿಷ್ಯವಾಣಿ ಕೂಡ ನಿಜವಾಗಿದೆ. ಆ ಭವಿಷ್ಯವಾಣಿ ಏನು ನೋಡ್ತಿದ್ರು ಆ ಬಗ್ಗೆ ನೋಡ್ಕೊಂಡು ಬರೋಣ. ಒಂದು ವಿಡಿಯೋ ಇದೆ. ಹಾಗೆ ಇನ್ನೊಂದೇನು ಅಂತಂದರೆ, ಈ ಮೂರನೇ ಅಧಿಪತಿ ಆಗಿರ್ತಕ್ಕಂಥದ್ದು ಎಂಟ್ರಲ್ಲಿದ್ದಾಗ ಏರೋಪ್ಲೇನ್ ಆಕ್ಸಿಡೆಂಟು ಸಾಮಾನ್ಯವಾಗಿ ವರ್ಷದಲ್ಲಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನ್ಯೂಸ್ ಕೇಳ್ತೀವಿ. ಒಂದು ಮೇಜರ್ ಏರ್ ಡಿಸಾಸ್ಟರ್, ಮೇಜರ್ ಏರ್ ಡಿಸಾಸ್ಟರ್. ಯಾಕಂದರೆ ಮೂರನೇ ಮನೆ ಇರ್ತಕ್ಕಂಥದ್ದು ವಾಯುತತ್ವ ರಾಶಿ. ಆ ವಾಯುತತ್ವ ರಾಶಿಯಾಗಿರ್ತಕ್ಕಂಥ ಶುಕ್ರ ಲಕ್ಸುರಿಯನ್ನು ತೋರಿಸ್ತಾನೆ. ಅದು 8ನೇ ಮನೆ ಆಗಿರ್ತಕ್ಕಂಥ ಮೀನರಾಶಿ ಜಲತತ್ವದಲ್ಲಿ ಕೂತ್ಕೊಂಡು ಪ್ಲೇನ್ ಪತನ ಆಗಿ ಸಾವು ನೋವುಗಳಾಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಇರ್ತಕ್ಕಂಥದ್ದು. ದೇಶದಲ್ಲಿ 1-2 ಘಟನೆಗಳು ನಾವು ಅವಾಗವಾಗ ನೋಡ್ತಾ ಇರ್ತೀವಿ. ಯಾಕಂದರೆ ಮೈನರ್ ಟ್ರಾನ್ಸಿಟ್ ಅಂತಲ್ಲಿದ್ದಾಗಿರುತ್ತೆ. ಇದು ಮೇಜರ್ ಟ್ರಾನ್ಸಿಟ್ ಆದಾಗ ಮೇಜರ್ ಒಂದು ಇತಿಹಾಸದಲ್ಲಿ ಬರೆದಿಟ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಏರೋಪ್ಲೇನ್ ಆಕ್ಸಿಡೆಂಟ್ಸ್ ವಿತ್ ಲಾಸ್ ಆಫ್ ಲೈಫ್, ಲಾಸ್ ಆಫ್ ರಿಸೋರ್ಸಸ್ಸು ಕೆಲವೊಂದೆಲ್ಲ ಬಂದಿತ್ತು. ಯಾವುದೋ ಮಲೇಷಿಯನ್ ಏರ್ಲೈನ್ಸ್ 300 ಜನ ಕ್ಯಾರಿ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೋ ಬೇ ಆಫ್ ಬೆಂಗಾಲ್ ಹೋದಾಗ ಎಲ್ಲ ಕಂಪ್ಲೀಟ್ಲಿ ಎಲ್ಲಿ ಸಿಗಲೇ ಇಲ್ವಲ್ಲ, ಒಂದು ಚೂರು ಒಂದು ತುಣುಕು ಸಿಕ್ಕಿಲ್ಲ, ಒಂದು ಬಟ್ಟೆನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಪೀಸಸ್ ಎಲ್ಲ ಹುಡುಕ್ತಾಗಲು ಅದು ಇವತ್ತು ಒಂದು ಮಿಸ್ಟ್ರಿ ಅಂತ ಹೇಳ್ತಾರೆ. ಆ ಟೈಮಲ್ಲೂ ನಮ್ಮದು ಉಗಾದಿ ಪ್ರಿಡಿಕ್ಷನ್ ನಾವು ಮಾಡಿದ್ವಿ. ಸೊ ಅದೇ ಥರ ಒಂದು ಮೇಜರ್ ಏರೋಪ್ಲೇನ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಮಿಡ್ ಏರ್ ಆರ್ ಇನ್ ವಾಟರ್. ಸೊ ಎರಡೂ ಕೂಡ ಸಮ ಪ್ರಮಾಣವಾಗಿ ತೋರಿಸ್ತಾ ಇದೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ದೀಸ್ ಆರ್ ಆಲ್ ಪ್ರೀ ರಿಟರ್ನ್. ಹಾಗೆ ಇನ್ನೊಂದೇನು ಅಂತಂದರೆ, ಈ ಮೂರನೇ ಅಧಿಪತಿ ಆಗಿರ್ತಕ್ಕಂಥದ್ದು ಎಂಟ್ರಲ್ಲಿದ್ದಾಗ ಏರೋಪ್ಲೇನ್ ಆಕ್ಸಿಡೆಂಟು ಸಾಮಾನ್ಯವಾಗಿ ವರ್ಷದಲ್ಲಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನ್ಯೂಸ್ ಕೇಳ್ತೀವಿ. ಒಂದು ಮೇಜರ್ ಏರ್ ಡಿಸಾಸ್ಟರ್, ಮೇಜರ್ ಏರ್ ಡಿಸಾಸ್ಟರ್. ಯಾಕಂದರೆ ಮೂರನೇ ಮನೆ ಇರ್ತಕ್ಕಂಥದ್ದು ವಾಯುತತ್ವ ರಾಶಿ. ಆ ವಾಯುತತ್ವ ರಾಶಿಯಾಗಿರ್ತಕ್ಕಂಥ ಶುಕ್ರ ಲಕ್ಸುರಿಯನ್ನು ತೋರಿಸ್ತಾನೆ. ಅದು 8ನೇ ಮನೆ ಆಗಿರ್ತಕ್ಕಂಥ ಮೀನರಾಶಿ ಜಲತತ್ವದಲ್ಲಿ ಕೂತ್ಕೊಂಡು ಪ್ಲೇನ್ ಪತನ ಆಗಿ ಸಾವು ನೋವುಗಳಾಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಇರ್ತಕ್ಕಂಥದ್ದು. ದೇಶದಲ್ಲಿ 1-2 ಘಟನೆಗಳು ನಾವು ಅವಾಗವಾಗ ನೋಡ್ತಾ ಇರ್ತೀವಿ. ಯಾಕಂದರೆ ಮೈನರ್ ಟ್ರಾನ್ಸಿಟ್ ಅಂತಲ್ಲಿದ್ದಾಗಿರುತ್ತೆ. ಇದು ಮೇಜರ್ ಟ್ರಾನ್ಸಿಟ್ ಆದಾಗ ಮೇಜರ್ ಒಂದು ಇತಿಹಾಸದಲ್ಲಿ ಬರೆದಿಟ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಏರೋಪ್ಲೇನ್ ಆಕ್ಸಿಡೆಂಟ್ಸ್ ವಿತ್ ಲಾಸ್ ಆಫ್ ಲೈಫ್, ಲಾಸ್ ಆಫ್ ರಿಸೋರ್ಸಸ್ಸು ಕೆಲವೊಂದೆಲ್ಲ ಬಂದಿತ್ತು. ಯಾವುದೋ ಮಲೇಷಿಯನ್ ಏರ್ಲೈನ್ಸ್ 300 ಜನ ಕ್ಯಾರಿ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೋ ಬೇ ಆಫ್ ಬೆಂಗಾಲ್ ಹೋದಾಗ ಎಲ್ಲ ಕಂಪ್ಲೀಟ್ಲಿ ಎಲ್ಲಿ ಸಿಗಲೇ ಇಲ್ವಲ್ಲ, ಒಂದು ಚೂರು ಒಂದು ತುಣುಕು ಸಿಕ್ಕಿಲ್ಲ, ಒಂದು ಬಟ್ಟೆನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಪೀಸಸ್ ಎಲ್ಲ ಹುಡುಕ್ತಾಗಲು ಅದು ಇವತ್ತು ಒಂದು ಮಿಸ್ಟ್ರಿ ಅಂತ ಹೇಳ್ತಾರೆ. ಆ ಟೈಮಲ್ಲೂ ನಮ್ಮದು ಉಗಾದಿ ಪ್ರಿಡಿಕ್ಷನ್ ನಾವು ಮಾಡಿದ್ವಿ. ಸೊ ಅದೇ ಥರ ಒಂದು ಮೇಜರ್ ಏರೋಪ್ಲೇನ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಮಿಡ್ ಏರ್ ಆರ್ ಇನ್ ವಾಟರ್. ಸೊ ಎರಡೂ ಕೂಡ ಸಮ ಪ್ರಮಾಣವಾಗಿ ತೋರಿಸ್ತಾ ಇದೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ದೀಸ್ ಆರ್ ಆಲ್ ಪ್ರೀ ರಿಟರ್ನ್. ನೋಡಿ ವೀಕ್ಷಕರೇ, ನಿನ್ನೆ ನಡೆದಂತಹ ದುರಂತದಲ್ಲಿ 242 ಮಂದಿ ಅಂದರೆ ಸಾವನ್ನಪ್ಪಿರುವಂಥದ್ದು. ಈ ಕುರಿತಂತೆ ಮಾರ್ಚ್ 26ನೇ ತಾರೀಕಿಗೆ ಒಂದು ಭವಿಷ್ಯವಾಣಿಯನ್ನು ಕೂಡ ನೋಡ್ತಿದ್ರು ದಿನೇಶ್ ಗುರೂಜಿಯವರು. ಗುರುಗಳೇ, ಏನು ಹೇಳ್ತೀರಾ ಇದಕ್ಕೆ?
ಅಂದರೆ ಕೆಲವೊಬ್ಬರು ನಂಬೋದೇ ಇಲ್ಲ ಈ ಒಂದು ಪ್ರೆಡಿಕ್ಷನ್ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಇದನ್ನು ಯಾವುದು ಕೂಡ ನಂಬೋದಿಲ್ಲ. ಆದರೆ ನೀವು ಹೇಳಿರುವಂತಹ ಒಂದು 50% ಈಗಾಗಲೇ ಅಂದರೆ ನಡೆದೋಗಿರುವಂಥದ್ದು, ಅಂದರೆ ಮಾರ್ಚ್ ತಿಂಗಳಿಂದ ಇಲ್ಲಿ ಜೂನ್ವರೆಗೂ ನೋಡೋದಾದರೆ ಈ ಬಗ್ಗೆ ಏನೇ ಹೇಳ್ತೀರಾ? ಮೊಟ್ಟ ಮೊದಲಿಗೆ ಆ 241 ಆತ್ಮಗಳಿಗೆ ಭಗವಂತ ನೆಮ್ಮದಿ ಕೊಡಲಿ, ಶಾಂತಿ ಕೊಡಲಿ, ಚಿರಶಾಂತಿ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಮೊದಲು ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ನಮ್ಮ ಭವಿಷ್ಯ ಕೊಂಡಾಡಬಹುದು. ಇವತ್ತು ನಾನು ಹೇಳಿರ್ತಕ್ಕಂಥ ಒಂದು ವಿಚಾರ ಪಬ್ಲಿಸಿಟಿ ಅಂತಲೂ ಅಂದ್ಕೊಳ್ಬೋದು, ಅಥವಾ ಪಬ್ಲಿಸಿಟಿ ಇರಲೂಬಹುದು, ಅದು ಎರಡನೇ ವಿಚಾರ. ಆದರೆ ಆ ಸಂದರ್ಭದಲ್ಲಿ ನಾವು ಅಂತ ಅಂದ್ಕೊಂಡು ಆ ಒಂದು ಜಾಗದಲ್ಲಿ ನಾವು ಇದ್ದಿದ್ದರೆ ಭವಿಷ್ಯ ಸುಳ್ಳಾಗಬೇಕಾಗಿತ್ತು ದಿನೇಶ್ ಗುರೂಜಿ ಅಂತ ಹೇಳಿ ಆ ಆತ್ಮ ಒದ್ದಾಡ್ತಾ ಇರುತ್ತೆ. ಭಾಳ ದುಃಖಕರವಾಗಿರ್ತಕ್ಕಂಥದ್ದು, ನೋವನ್ನು ತಂದು ಕೊಡ್ತಕ್ಕಂಥದ್ದು. ಸಾವು ಕಟ್ಟಿಟ್ಟವಾಗಿರ್ತಕ್ಕಂಥ ಭುಕ್ತಿ, ಅದೇನು ಆ ಬುತ್ತಿ ಇರ್ತಕ್ಕಂಥದ್ದು ಸಾವು ಎಲ್ಲರಿಗೂ ಬಂದೇ ಬರುತ್ತೆ, ಹಾಗೇ ಆಗುತ್ತೆ. ಹಾಗಾದರೆ ದುರ್ಮರಣ ಅಂತಕ್ಕಂಥದ್ದು ಭಾಳ ಒಂದು ವಿಷಾದನೀಯ. ಆ ಒಂದು ಕ್ಷಣಿಕವಾಗಿರ್ತಕ್ಕಂಥ ಎಲ್ಲ ಫ್ಲೈಟ್ ಅಂದ್ರೆ ಎಂಜಾಯ್ಮೆಂಟು. ಫ್ಲೈಟ್ ಇಲ್ಲಿಂದ ನಾವು ಇನ್ನೊಂದು ಕಂಟ್ರಿಗೆ ಹೋಗ್ತಾಯಿದ್ರೆ 10 ಸತಿ ನಾವು ಸ್ಟೇಟಸಲ್ಲಿ ಹಾಕ್ಕೊಳ್ತೀವಿ, ಐ ಆಮ್ ಗೋಯಿಂಗ್ ಏರ್. ಮುಗಿದಿದ ತಕ್ಷಣವೇ ಲ್ಯಾಂಡೆಡ್ ಅಂತ ಹಾಕೊಂಡ್ಬಿಡ್ತೀವಿ. 241 ಜನ ಅವರ ಸೆಲ್ಫಿಲಿ ಲ್ಯಾಂಡೆಡ್ ಅಂತ ಹಾಕ್ಕೊಳ್ತಕ್ಕಂಥ ಒಂದು ವಿಚಾರವೇ ಬರಲಿಲ್ಲ, ವಿಧಿ. ಈ 241 ಜನ ಆ ಕೂತಿರ್ತಕ್ಕಂಥದ್ರಲ್ಲಿ ಭಯ, ಹಾಗೆ ನೋವು, ಸಂಕಟ, ದುಃಖ, ಆ ಒಂದು ಬೆಂಕಿಯಲ್ಲಿ ಬೆಂದೋಗ್ತಕ್ಕಂಥ ಆ ಒಂದು ಕೊನೆಯ ಕ್ಷಣದ ನೋವು ಮನುಷ್ಯನಿಗೆ, ಯಾವ ಮನುಷ್ಯನಿಗೂ ಬರಬಾರ್ದು ಅಂತ ಹೇಳಿ ನಾವು ದೇವರಲ್ಲಿ ಹುಟ್ಟಿಸಿರ್ತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮೊದಲು ಮಾಡ್ಕೋಬೇಕು ನಾವೆಲ್ಲ. ನೋವು ನನಗಾದರೂ ಒಂದೇ, ನಿಮಗಾದರೂ ಒಂದೇ, ಯಾರಿಗಾದರೂ ಒಂದೇ, ನೋವೇನೆ. ಭವಿಷ್ಯದಲ್ಲಿ ನಾವು ಹೇಳಿರ್ತೀವಿ ಹೀಗೆ ಹಾಗೆ ಅಂತೆಲ್ಲ. ಒಳ್ಳೆಯದು ಹೇಳೋಣ, ಒಳ್ಳೇದು ಮಾಡೋಣ ಅಂತ ಹೇಳಿ ಭವಿಷ್ಯದಲ್ಲಿ ಇರ್ತಕ್ಕಂಥದ್ದೇ ಆದರೂ ಕೂಡ ಈ ಪ್ರಪಂಚ ಇರೋದೇ ಒಂದು ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್. ಪ್ರಪಂಚ ಇರೋದೇ ಒಂದು ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್. ಅವಲೇ ಕಾವಾಯವರು ಹೇಳ್ತಾಯಿದ್ರು, ಎಷ್ಟೋ ಜನ ಇದನ್ನು ನಂಬಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ. ಇಲ್ಲಿ ಯಾರನ್ನಾರು ಬಂದು ನಂಬಿಸ್ಬೇಕು ಅನ್ನೋ ಒಂದು ವಿಚಾರಕ್ಕಿಂತ ಹೆಚ್ಚಾಗಿ ಘಟನೆ ನಡೆದಿರ್ತಕ್ಕಂಥದ್ದು ಹೇಳಿದ್ದು ಸತ್ಯ ಅಂತ ಹೇಳಾದ್ಮೇಲೆ ಸೈಡ್ಗಿಟ್ರೆ ಎಲ್ಲವೂ ನಾವು ನಂಬಬೇಕು. ಯಾಕಂದರೆ ಭೂಮಿ ಯಾವುದೂ ಆಧಾರ ಇಲ್ಲದೆ ಸುತ್ತುತ್ತಾ ಇದೆ. ನಾವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರ್ಬೋದು, IAS ಆಫೀಸರ್ ಆಗಿರ್ತಾರೆ, ಕಮಿಷನರ್ ಆಗಿರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಸ್ಪೆಷಲಿ ನಂಬೋದೇ ಇಲ್ಲ ಇಂಥವೆಲ್ಲ. ನಾನು ನೋಡಿದ್ದೀನಿ ಸಾಕಷ್ಟು ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು, ಇಂಟೆಲೆಕ್ಚುಯಲ್ ಸ್ಥಾನದಲ್ಲಿರೋರು, ಬ್ಯೂರೋಕ್ರೇಟ್ಸ್, ಟಾಪ್ ಸೈಂಟಿಸ್ಟ್ ಇರ್ಬೋದು, ಅಥವಾ ದೇವರನ್ನು ನಂಬದೇ ಇರತಕ್ಕಂಥ ಒಂದು ಸೆಗ್ಮೆಂಟ್ ಇರ್ಬೋದು, ಅಥವಾ ಅವನಿಗೆಲ್ಲವೂ ಸಂಪಾಗಿ ಫಸ್ಟ್ ಕ್ಲಾಸಾಗಿ ಆರೋಗ್ಯವಾಗಿ ಜೀವನ ನಡೀತಾ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ಕಷ್ಟಪಡ್ತಾ ಇದ್ದೀನಿ ನನಗೆಲ್ಲ ದೊರಕ್ತಾ ಇದೆ, ಸಿಗ್ತಾ ಇದೆ ಅಂತ ಹೇಳ್ತಕ್ಕಂಥವ್ರು. ಈ ಒಂದು ಸೆಗ್ಮೆಂಟ್ ಎಲ್ಲನೂ ಕೂಡ ಜ್ಯೋತಿಷ್ಯ ಅಂತಂದರೆ ಅದು ಮೂಢನಂಬಿಕೆ. ಅದರಲ್ಲಿ ಯಾವುದೇ ಒಂದು ಸೈಂಟಿಫಿಕ್ ಆಗಲಿ ಒಂದು ವಿಜ್ಞಾನವಾಗಿ ಅಡಗಿಲ್ಲ. ಹೇಳ್ತಕ್ಕಂಥ ಬಹುತೇಕ ಜನರು ಫೇಕ್, ಪಬ್ಲಿಸಿಟಿಗೋಸ್ಕರ ಮಾಡ್ತಾರೆ. ಒಂದು ಭವಿಷ್ಯ ನಿಜ ಆಗಿದ ತಕ್ಷಣ ಅವ್ರ ಆಫೀಸು ಫುಲ್ ಜನ ಓಡ್ ಬಂದುಬಿಡ್ತಾರೆ, ಫುಲ್ ಅವ್ರ ಆಫೀಸ್ ತುಂಬೋಗಿರುತ್ತೆ ಅಂಥ ಮನಸ್ಥಿತಿಲಿ ಈ ಬ್ಯೂರೋಕ್ರೇಟ್ಸು, ಈ IAS ಆಫೀಸರ್ಸು, IPS, ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲವರು ಕೆಲವರು ನನ್ನ ಪರಿಚಯ ಇರೋರು ಕೂಡ ಇದನ್ನು ನನಗೆ ಹೇಳಿರ್ತಾರೆ. ಒಂದು ವಿಚಾರ ತಿಳ್ಕೊಬೇಕೆಲ್ಲರೂ, ಎಲ್ಲ ಮನುಷ್ಯನೂ ಒಂದೇ ರೀತಿ ಅಲ್ಲ. ದೇರ್ ಆರ್ ಗುಡ್ ಸೋಲ್ಸ್ ಇನ್ ದಿ ಸೊಸೈಟಿ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಿಷ್ಠಾವಂತರಾಗಿರ್ತಕ್ಕಂಥ ಕೆಲಸಗಾರರಿದ್ದಾರಾ? ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ. ಕಲ್ಪ್ರಿಟ್, ಕರಪ್ಟ್, ಥಗ್ಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದಾರೆ. ಟೇಕ್ ಇಟ್ ಲಾ,
ಟೇಕ್ ಇಟ್ ಗವರ್ನಮೆಂಟ್, ಟೇಕ್ ಇಟ್ ಆರಕ್ಷಕ, ಎಲ್ಲದರಲ್ಲೂ ಇದ್ದಾರೆ, ಯಾಕಿಲ್ಲ? ಪ್ರಿನ್ಸಿಪಲ್ಸ್ ಕಲ್ತಿರೋದು ಸೇಮ್ ಅಲ್ವಾ? ನಾನು ಒಬ್ಬ ಆರಕ್ಷಕ ಆಗಬೇಕು ಅಂತಂದರೆ ಅಲ್ಲಿ ಟ್ರೈನಿಂಗಲ್ಲಿ ಪ್ರಿನ್ಸಿಪಲ್ಸ್ ಸೇಮ್ ಇತ್ತು. ಪ್ರಿನ್ಸಿಪಲ್ಸ್ ಎಲ್ಲ ಸೇಮ್ ಬಂದು ಜಾಯಿನ್ ಆದಮೇಲೆ ಕರಪ್ಟ್ ಆದರೆ ಹ್ಯೂಮನ್ ಇಂಟೆಲಿಜೆನ್ಸ್, ಮನುಷ್ಯನ ಬುದ್ಧಿ ಲದ್ದಿಗೆ ಸಮ. ಹಾಗೆ ಡಿಬೇಟ್ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ಒಂದು ಇಂಟೆಲಿಜೆನ್ಸಲ್ಲಿ ನಾವು ಕೂತಿದ್ದೀವಿ, ಇಂಟೆಲಿಜೆನ್ಸಿಂದ ಮುಂದೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಇಂಟೆಲಿಜೆನ್ಸಲ್ಲಿ ಕರಪ್ಟ್ ಇಲ್ವಾ? ಹಾಗೆ ನನ್ನ ಡಿಪಾರ್ಟ್ಮೆಂಟಲ್ಲೂ ಇಂಟೆಲಿಜೆನ್ಸಲ್ಲಿ ಕರಪ್ಟ್ ಇದೆ, ಒಪ್ಕೊಳ್ತೀನಿ. ಇನ್ನು ಈ ಇಂಟೆಲಿಜೆನ್ಸಲ್ಲಿ ಮೂಢನಂಬಿಕೆ ಜಾಸ್ತಿ ಇದೆ, ಒಪ್ಕೊಳ್ತೀನಿ. ಈ ಒಂದು ಇಂಟೆಲಿಜೆನ್ಸಲ್ಲಿ ಮೋಸ ಮಾಡೋದು ಸ್ವಲ್ಪ ಹೆಚ್ಚಿಗೆನೇ ಇದೆ, ಒಪ್ಕೊಳ್ತೀನಿ. ಏಕೆಂದರೆ ಇದು ಯಾವುದೇ ಮನುಷ್ಯನಿಗೆ ಹಾನಿ ಮಾಡದೇ ಇರತಕ್ಕಂಥ ಸಬ್ಜೆಕ್ಟ್ ಇದು. ನಿಮಗೆ ದೋಷ ಇದೆ, ಪೂಜೆ ಮಾಡಿಸಿ ದುಡ್ಡು ಕೊಡಿ ಅಷ್ಟೇ, ಹಾನಿ ಆಗಲ್ಲ, ದುಡ್ಡು ಮಾತ್ರ ಖರ್ಚಾಗುತ್ತೆ ಅಷ್ಟೇ. ಅಥವಾ ಎಲ್ಲೋ ಒಂದು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಹಿಂಸೆ ಅಷ್ಟೇ. ಆದರೆ ಫಿಸಿಕಲ್ ಡ್ಯಾಮೇಜ್ ಆಗಲ್ಲ, ಅಥವಾ ಮನುಷ್ಯ ಕಂಪ್ಲೀಟ್ಲಿ ಟೋಟಲ್ ಲಾಸ್, ಜ್ಯೋತಿಷದಿಂದ ಟೋಟಲ್ ಲಾಸ್ ಆಗ್ತಕ್ಕಂಥದ್ದು ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಕೇಸ್. ಪೊಲೀಸ್ ಅವ್ರನ್ನ ನಂಬಿ ಎಷ್ಟು ಜನ ಮೋಸ ಹೋಗಿಲ್ಲ? ಸುಳ್ಳು ಕೇಸ್ ಹಾಕಿ ಜೀವನ ಹಾಳಾಗಿಲ್ತಾ ಇರತಕ್ಕಂಥದ್ದು ಯಾರ್ದು ನಿದರ್ಶನ ಇಲ್ವಾ? ನಂತರ ಇಷ್ಟೇ ಇದೆ, ಇನ್ಕ್ಲೂಡಿಂಗ್ ಮೀ. ಸುಳ್ಳು ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ಓಕೆ, ದಟ್ ಈಸ್ ನಾಟ್ ದಿ ಪಾಯಿಂಟ್ ಆಫ್ ಡಿಬೇಟ್ ಟುಡೇ. ಸುಳ್ಳು ಕೇಸ್ ನನ್ನ ಮೇಲೂ ಹಾಕಿರ್ತಾರೆ, ಇಟ್ಸ್ ಎ ಸಬ್ಜೆಕ್ಟಿವ್. ನನಗೆ ಬೇಡ ಅದು, ಪಬ್ಲಿಕ್ಕಿಗೆ ಬೇಡ ಅದು. ಸುಳ್ಳು ಕೇಸ್ ನನಗೂ ಹಾಕಿ, ಎಕ್ಸ್ಟ್ರಾಕ್ಷನ್ ಮಾಡಿ, ಸುಳ್ಳು ಕೇಸ್ಗಳೆಲ್ಲ ಹಾಕಿ, ಸಂಬಂಧ ಇಲ್ಲದೆ ಇರತಕ್ಕಂಥದ್ದೆಲ್ಲ ನನ್ನ ತಲೆ ಕಟ್ಟಿ, ಜಸ್ಟ್ ಬಿಕಾಸ್ ಆಫ್ ಮನಿ. ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಂಬಲ್ವಲ್ಲ ಜ್ಯೋತಿಷ್ಯ. ಸೊ ಚೆಕ್ ಅಬೌಟ್ ಯುವರ್ ಡಿಪಾರ್ಟ್ಮೆಂಟ್ ಆಲ್ಸೋ, ಹೌ ಟ್ರೂತ್ಫುಲ್ ಈಸ್ ದೇರ್. ಇಲ್ಲಿ ಪಾಯಿಂಟ್ ನಾನು ಹೇಳಕ್ಕೆ ಬರ್ತೀನಿ ಅಂದರೆ ಟೂ ವೇಯಲ್ಲಿ ಟ್ರೂತ್ ಶುಡ್ ಬಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಒನ್ ಸೈಡೆಡ್ನೆಸ್. ನಾನು ಒನ್ ಸೈಡೆಡು, ನನ್ನದೇ ಕರೆಕ್ಟು, ನಿಮ್ಮ ಕರೆಕ್ಟ್ನೆಸ್ಸಲ್ಲೇ ಟ್ರೂತ್ ಇಲ್ಲ. ಇನ್ನು ನಾವು ಹೇಳಿದಾಗ ನೀವು ಟ್ರೂತ್ ತೊಗೊಂಡಿಲ್ಲ ಅಂತಂದರೆ ಇಟ್ ಈಸ್ ನಾಟ್ ಎ ಟೂ ವೇ, ಇಟ್ ಈಸ್ ಒನ್ ಸೈಡೆಡ್. ಅಥವಾ ನಿಮ್ಮ ಸ್ಕೂಲ್ ಆಫ್ ಥಾಟ್ ಪ್ರೋಸೆಸ್ಸು ಬಂದಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಕರೆಕ್ಟಾಗಿದ್ದೀನಿ, ಬೇರೆಯವ್ರು ಕರೆಕ್ಟಾಗಿಲ್ಲ, ನಾನೇನು ಮಾಡೋಕ್ಕಾಗತ್ತೆ ಅಂತ ನೀವು ಹೇಳಿದ್ರೆ ನಾವು ಅದೇ ಹೇಳಬೇಕಾಗತ್ತೆ. ನಾನು ಕರೆಕ್ಟಾಗಿದ್ದೀನಿ, ಬೇರೆಯವ್ರು ಕರೆಕ್ಟಾಗಿದ್ದೀನಿ, ನಾನೇನು ಮಾಡೋಕ್ಕಾಗತ್ತೆ? ಯಾವ ಸ್ಕೂಲಲ್ಲಿ ಇರ್ತೀವೋ ನಾವು ಕರೆಕ್ಟ್ ಇರಲಿ, ಕರಪ್ಟಾಗಿರಲಿ, ಬ್ಲೇಮ್ ಕಮ್ಸ್ ಟು ಅಸ್, ವಿ ಹ್ಯಾವ್ ಟು ಟೇಕ್ ಇಟ್. ಅದು ಮೆಡಿಕಲ್ ಇಂಡಸ್ಟ್ರಿ ಆಗಿರ್ಬೋದು, ಲಾ ಇಂಡಸ್ಟ್ರಿ ಆಗಿರ್ಬೋದು, ಪೊಲೀಸ್ ಇಂಡಸ್ಟ್ರಿ ಆಗಿರ್ಬೋದು. ಹ್ಯೂಮನ್ಸ್ ಆರ್ ಹ್ಯೂಮನ್ಸ್, ಎಂಡ್ ಆಫ್ ದಿ ಡೇ. ಕರ್ಮಫಲದಲ್ಲಿ ಬಂದಾಗ ನಮಗೆ ಆಯಾ ಕರ್ಮ ಮಾಡಲೇಬೇಕು. ಆ ಕರ್ಮ ಪಾತಲ್ಲಿ ಕರಪ್ಟ್ ಆಗಬಾರ್ದು ಅನ್ನೋದು ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತಷ್ಟೇ. ಇಟ್ ಹ್ಯಾಸ್ ಬೀನ್ ಚೂಸನ್ ಬೈ ಕರ್ಮ. ನೀನು ಇಂಥ ದಾರಿಲೇ ಹೋಗಬೇಕು, ನೀನು IAS ಅಲ್ಲೇ ಹೋಗಬೇಕು, ನೀನು ಸೈಂಟಿಸ್ಟಲ್ಲೇ ಹೋಗಬೇಕು, ನೀನು ಇಂಜಿನಿಯರಲ್ಲೇ ಹೋಗಬೇಕು, ನೀನು ಸಾಫ್ಟ್ವೇರಲ್ಲೇ ಹೋಗಬೇಕು, ನೀನು ಸಿವಿಲಲ್ಲೇ ಹೋಗಬೇಕು, ನೀನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೋಗಬೇಕು, ನೀನು ಏರ್ಫೋರ್ಸಲ್ಲೇ ಹೋಗಬೇಕು. ಇಟ್ ಈಸ್ ಪ್ರೀ ಡೆಸ್ಟೈನ್ಡ್. ಹೋಗ್ತಕ್ಕಂಥ ದಾರಿಯಲ್ಲಿ ನಿಜಾಯಿತಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಕರ್ಮ ಥಿಯರಿ ಹೇಳುತ್ತೆ. ಅದು ಬಿಟ್ಟು ಸಬ್ಜೆಕ್ಟು ಕಾನ್ಫ್ಲಿಕ್ಟಿಂಗ್ ಅನ್ನೋ ಒಂದು ಸಬ್ಜೆಕ್ಟಲ್ಲಿ ಫಸ್ಟು ಪ್ರೈಮರಿಯಾಗಿ ನಿಲ್ತಕ್ಕಂಥದ್ದೇ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಉಟ್ಕೊಂಡಿರೋದು ಹಿಂದೂ ಧರ್ಮದಲ್ಲೇ, ಹಿಂದೂ ಸನಾತನ ಧರ್ಮದಲ್ಲೇ. ಬೇರೆ ಧರ್ಮದಲ್ಲಿ ಅಸ್ಟ್ರಾಲಜಿ ಇಷ್ಟು ನಿಖರವಾಗಿ, ಇಷ್ಟು ಆ್ಯಕ್ಯುರೇಟಾಗಿ ಇರ್ತಕ್ಕಂಥದ್ದು ಇಲ್ಲ. ನಮ್ಮ ಪರಾಶರ ಜ್ಯೋತಿಷ್ಯ ಅಥವಾ ನಮ್ಮ ನಕ್ಷತ್ರ ನಾಡಿ ತುಂಬ ಸತಿ ನಿಯರ್ ಟು ರಿಯಾಲಿಟಿ ಬಂದಿದೆ. 2019 ಕಾವ್ಯ ಅವ್ರು ಹೇಳ್ದಂಗೆ 2019 ಕೊರೋನಾ ಪ್ರೆಡಿಕ್ಷನ್ ಇರ್ಬೋದು. ಸೊ ಇಟ್ ಈಸ್ ನಾಟ್ ದಿ ಕ್ವಶನ್ ಆಫ್ ಪಬ್ಲಿಸಿಟಿ, ನಾವು ಅದು ಹೇಳಿದ್ವಿ ಆಯಿತು ಅಂತ. ಇಟ್ಸ್ ದಿ ಸಬ್ಜೆಕ್ಟ್ ಆಫ್ ಸೈನ್ಸ್ ಆಫ್ ದಿ ಪ್ಲ್ಯಾನೆಟ್ಸ್ ಆ್ಯಂಡ್ ಇಟ್ಸ್ ವರ್ಕಿಂಗ್ಸ್. ಅರ್ಥ ಮಾಡ್ಕೊಳ್ಳಿ, ಅದರ ವರ್ಕಿಂಗ್ಸ್ನ ನಾನು ಮಾತಾಡ್ತಾ ಇದ್ದೀನಿ. ನಾನೊಬ್ಬ ಮೀಡಿಯೇಟ್ರ್ ಇರ್ಬೋದು ಅಷ್ಟೇ. ಇದಕ್ಕೆ ಪ್ಲ್ಯಾನೆಟ್ರಿ ಮತ್ತು ಅಸ್ಟ್ರಾಲಜಿಗೆ ನಾನೊಬ್ಬ ಮೀಡಿಯೇಟರ್ ಶುಡ್ ನೆವರ್ ಬಿ ಗ್ರೇಟ್ ದೆನ್ ಪ್ಲ್ಯಾನೆಟ್ಸ್. ಮೀಡಿಯೇಟರ್ ಶುಡ್ ಬಿ ನೆವರ್ ಗ್ರೇಟ್ ದ್ಯಾನ್ ಪ್ಲ್ಯಾನೆಟ್ಸ್. ಗ್ರಹಗಳಿಗಿಂತ ಹೆಚ್ಚಾಗಿ ಹೇಳ್ತಕ್ಕಂಥ ಕರ್ತೃ ಇರಬಾರ್ದು. ಆಟಾಟೋಪೋ ಭಯಂಕರ. ಕೆಲವು ನಾವು ಸ್ವಾಮೀಜಿಗಳನ್ನ ನೋಡ್ತಾ ಇದ್ದೀವಿ, ನಾನು ಹೇಳ್ದಂಗೆ ಭವಿಷ್ಯ ಆಯಿತು ಅಂತೆಲ್ಲ.
ಬರೀ ನೆಗೆಟಿವೇ ಹೇಳ್ತಾ ಇರ್ತಾರೆ, ಪಾಸಿಟಿವ್ ಹೇಳಿದ್ವಿ ನಾವು. ಪೀಪಲ್ ಟೆಲ್ ಬರೀ ನೆಗೆಟಿವ್ ಹೇಳಿದ್ರೆ ನೆಗೆಟಿವ್ ಸೆಲ್ಸ್ ಮೋರ್. ಎಸ್, ಐ ಅಗ್ರಿ. ನೆಗೆಟಿವ್ ಸೆಲ್ಸ್, ಫಿಯರ್ ಸೆಲ್ಸ್. ನೀವು ತುಂಬ ಬೆಳ್ಳಗಾಗಬೇಕಾ, ಸೋಪ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೆಗೆಟಿವ್ ಅಲ್ವಾ? ನೀವು ಚೆನ್ನಾಗಿಲ್ಲ, ಮಡುವೆ ಇದೆ, ಡಲ್ ಆಗಿದ್ದೀರಾ, ನಿಮ್ಮನ್ನು ನೋಡ್ರೆ ಯಾರು ಅಸಹ್ಯ ಪಟ್ಕೋತಾರೆ. ಆ ನೆಗೆಟಿವ್ನ ಪಾಸಿಟಿವ್ ಸೆಲ್ ಮಾಡೋದೇನು? ಸೋಪ್. ನಿಮಗೆ ಹಲ್ಲು ನೋವು ಇದೆಯಾ, ಹಲ್ಲು ಜುಮ್ ಅಂತ ಇದೆಯಾ, ಪೇಸ್ಟು. ಇಟ್ ಡಸಂಟ್ ವರ್ಕ್. ಸಪ್ರೆಸ್ಸಿಂಗ್ ಎಲ್ಲನೂ. ಪ್ರತಿಯೊಂದು ನನ್ನ ಮಾತನ್ನ ಇವತ್ತು ನೀವು ತಿಳ್ಕೊಳ್ಳಿ, ಎಲ್ಲ ವೀಕ್ಷಕರು ಯಾರಿದೆ ತಿಳ್ಕೊಳ್ಳಿ. ಅಸ್ಟ್ರಾಲಜಿನ ಅಲ್ಲಿಗೆಳಿತಿರಲ್ಲ ನೀವೆಲ್ಲ, ನಾನು ಪ್ರತಿಯೊಂದು ಮಾತು ಹೇಳ್ತೀನಿ. ಎವ್ರಿವೇರ್ ಫಿಯರ್ ಇಸ್ ಸೆಲ್ಲಿಂಗ್. ಯಾವುದೇ ತಗೊಳ್ಳಿ, ಫಿಯರ್ ಸೆಲ್ಸ್. ಒಂದು ಮನೆ ಎಂಥದೋ ಕ್ಲೀನ್ ಮಾಡ್ತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ಅಲ್ಲಿ ನಿಮಗೆ ಜರ್ಮ್ ಇದೆ ಅಂತ ಹಿಂಗೆ ತೋರಿಸ್ತಾರೆ ಅಲ್ಲಿ. ಅಂದರೆ ಅದು ಫಿಯರೇ. ನಮ್ಮ ಮನೇಲೂ ಜರ್ಮ್ ಇದೆ, ಮಗು ಓಡಾಡ್ತಾ ಇರುತ್ತೆ, ಏನೋ ಬಾಯಿಗೆ ಹಾಕ್ಕೊಳ್ಳುತ್ತೆ, ತಗೊಂಬ ಅದನ್ನ ಹಚ್ಚು. ಅಲ್ಲಿರ್ತಕ್ಕಂಥ ಕ್ರಿಮಿ ಒಳ್ಳೆಯದೇ ಇರ್ಬೋದು, ಇವರು ಅದ್ರ ಮೇಲೆ ಕೆಮಿಕಲ್ ಹಾಕಿ ಆ ಮಗು ಕೆಮಿಕಲ್ ತಿನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಐರನಿ. ವಿ ಬಿಲೀವ್. ನಾವೇನು ತೋರಿಸ್ತೀವೋ ನಾವು ಬಿಲೀವ್ ಮಾಡ್ತೀವಿ, ಬಿಕಾಸ್ ದೇ ಆರ್ ಶೋಯಿಂಗ್ ಇಟ್. ಅಲ್ಲಿ ನಮಗನ್ಸಲ್ವಾ ಮೋಸ ಅಂತ? ಗುಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಮೆಡಿಕಲ್ ಟರ್ಮಿನಲ್ಲಿ. ಗುಡ್ ಬ್ಯಾಕ್ಟೀರಿಯಾ ಇದೆ, ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾ. ನೆಲದ ಮೇಲೆ ಗುಡ್ ಬ್ಯಾಕ್ಟೀರಿಯಾ ಇದ್ದು ಮಗು ಏನಾರು ಹಿಂಗೆ ಅಂದ್ಕೊಂಡ್ರು ಗುಡ್ ಬ್ಯಾಕ್ಟೀರಿಯಾ ಹೋಯ್ತು, ಒಳ್ಳೇದೇ ಮಾಡ್ತು. ಸೊ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಲೈಫಲ್ಲಿ. ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಒಂದಾಗಿದೆ. ತರ್ಕ ಒಳ್ಳೆಯದು, ಆದರೆ ಒನ್ ಸೈಡೆಡ್ನೆಸ್ ಬ್ಯಾಡ್. ನಾನೇ ಹೇಳಿದ್ನಲ್ಲ, ಕರ್ಮ ಥಿಯರಿ ಸೇಸ್ ಇವನ್ ಐ ವಾಸ್ ಇನ್ ಟು ಎ ಬ್ಯಾಡ್ ಟೈಮ್. ನನ್ನೊಂದು ಬ್ಯಾಡ್ ಟೈಮ್ ಇತ್ತು. ಐ ನ್ಯೂ ಇಟ್. ಏನು ಮಾಡೋಕ್ಕಾಗಲ್ಲ, ಅನೌನ್ಸ್ ಮಾಡೋಕ್ಕಾಗಲ್ಲ ಊರಲ್ಲೆಲ್ಲ, ನಂದು ಬ್ಯಾಡ್ ಟೈಮ್ ಇದೆ ರೀ, ನನಗೆ ಹಿಂಗಾಗುತ್ತೆ. ಸೊ ಇಟ್ಸ್ ನಾಟ್ ದಿ ಸಬ್ಜೆಕ್ಟ್. ಅದು ನಾನು ಅನುಭವಿಸ್ಬೇಕು, ಅದನ್ನ ಅನುಭವಿಸಿದ್ದೀವಿ. ಬಟ್ ಆದರೆ ಅದನ್ನು ಜಡ್ಜ್ಮೆಂಟಲ್ಗೆ ಹೋಗ್ತಾರಲ್ಲ ಈ ಬ್ಯೂರೋಕ್ರಾಟ್ಸು, ಲಾಲಿರೋರು, ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರು ಜಡ್ಜ್ಮೆಂಟಲ್ಲಿ ಹೋಗ್ಬಿಡ್ತಾರೆ. ಇವನು ಎಂಥವ್ನು, ಇವನು ಹಿಸ್ಟ್ರಿ ಯಾವುದು ಅಂತ. ಹಿಸ್ಟ್ರಿ ಮೈಟ್ ನಾಟ್ ಬಿ ಟ್ರೂ ಇನ್ ದಿ ಪ್ರೆಸೆಂಟ್ ಸೆನ್ಸ್. ಯಾವುದೇ ಮನುಷ್ಯನ ಹಿಸ್ಟ್ರಿ ಮೈಟ್ ನಾಟ್ ಬಿ ಟ್ರೂ ಅನ್ಲೆಸ್ ಪ್ರೂವನ್. ಸೊ ಅಪರಾಧಿ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಆಪಾದಿತ, ಅಕ್ಯೂಸ್ಡ್ ಅಷ್ಟೇ, ವಿಚ್ ಮೈಟ್ ಬಿ ಅಕ್ವಿಟೆಡ್. ಸೊ ದಟ್ ಈಸ್ ದಿ ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಿಸ್ಟಮ್. ಸೊ ಈ ಸಿಸ್ಟಮಲ್ಲಿ ನಾವು ಪ್ರೆಡಿಕ್ಟ್ ಮಾಡಿರ್ತಕ್ಕಂಥದ್ದು ಹ್ಯೂಮನ್ ವ್ಯಾಲ್ಯೂಸ್ ಮತ್ತು ಕನಸುಗಳು ಸತ್ತೋಯ್ತು. ಬೇಜಾರಾಗ್ತಾಯಿದೆ ಎಲ್ಲರಿಗೂ. ಕನಸು ಯಾವಾಗಲೂ ಇದ್ದೇ ಇರುತ್ತೆ. ಇದು ನಮ್ಮ ಒಂದು ಇದು, ಅದೆಲ್ಲ ಒಂದು ಸೈಕಲ್ಲು. ಚೈಲ್ಡ್ಹುಡ್ಡಲ್ಲಿದ್ದಾಗ ಕನಸು ಬೇರೆ, ಬೆಳೀತಾ ಬೆಳೀತಾ ಕನಸುಗಳು ಬೇರೆ, ಪ್ರಾಯಕ್ಕೆ ಬಂದಾಗ ಕನಸುಗಳು ಬೇರೆ, ಮಕ್ಕಳಾದಾಗ ಕನಸು ಬೇರೆ. ಹಾಗೆ ನಮ್ಮ 40 ವರ್ಷ ಆದಾಗ ಒಂದು ಕನಸು ಬೇರೆ, 50 ವರ್ಷದ ಕನಸು ಬೇರೆ. ಕನಸು ಇದ್ದೇ ಇರುತ್ತೆ, ನನಸು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವಾಗ ದೇಹ ಕಂಪ್ಲೀಟ್ಲಿ ಅದೇ ಹೇಳುತ್ತೆ ಒಳಗಡೆ ಇನ್ನಾಗಲ್ಲ ಅಂತ, ಆವಾಗ ಎಲ್ಲನೂ ಬಿಟ್ಕೊಂಡು ಬರ್ತೀವಿ. ದೇಹ ಸ್ಟ್ರಾಂಗ್ ಆಗಿದ್ದಾಗಲೂ ಕೂಡ ಇನ್ನೂ ಹೋರಾಡಬೇಕು, ಇನ್ನೂ ದುಡ್ಡು ಬೇಕು, ಕಾಸು ಬೇಕು, ಅಧಿಕಾರ ಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ದೇಹ ಚೆಕ್ ಬಂದು ಇಟ್ಟಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ದೇಹದಲ್ಲಿ. ಭಗವಂತನ ಒಂದು ಲೀಲೆ ಅದು. ಅದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಕಮ್ ಟು ಎನ್ ಎಂಡ್, ಫಾರ್ ಗುಡ್ ಆರ್ ಬ್ಯಾಡ್. ಎಂಡ್ ಈಸ್ ಇನ್ನೆವಿಟಬಲ್. ಬಟ್ ಆದರೆ ಸೈಕಲ್ ಮೂವ್ಸ್ ಆನ್. ನಾವು ಇವತ್ತಿದ್ದೀವಿ, ಇಲ್ಲಿ ಕೂತಿದ್ದೀವಿ, ನಾವು ಮಾಡ್ತಾ ಇರ್ತೀವಿ. ನಾಳೆ ಇನ್ನೊಬ್ರು ಯಾರೋ ಇಲ್ಲಿ ಬರ್ತಾರೆ, ಕೂತ್ಕೊಳ್ತಾರೆ, ಹೇಳ್ತಾರೆ. ನಾಡಿದ್ದು ಯಾರೋ ಇನ್ನೊಬ್ರು ಯಾರೋ ಬರ್ತಾರೆ, ಕೂತ್ಕೊಳ್ತಾರೆ, ಹೇಳ್ತಾ ಇರ್ತಾರೆ. ಇಟ್ ಈಸ್ ಎ ಸೈಕಲ್. ಸೊ ಈ ಸೈಕಲಲ್ಲಿ ಜಂಜಾಟ ಇಲ್ಲದೆ ಎಲ್ಲರಿಗೂ ಒಳ್ಳೆಯದಾಗಲಿ, ಮಾನವ ಕುಲಕ್ಕೆ ಒಳ್ಳೆಯದಾಗಲಿ, ಹೆಚ್ಚಾಗಿ ನೋವುಗಳು ಬೇಡ ಅಂತ ಹೇಳಿ ಮಾಡ್ತಕ್ಕಂಥ ಒಂದು ಸಣ್ಣ ಸಬ್ಜೆಕ್ಟು ಜ್ಯೋತಿಷ್ಯ. ದೊಡ್ಡ ದೊಡ್ಡ ಕ್ಯಾಟಾಸ್ಟ್ರೋಫ್ಸ್ನ ನಾವು ತಡೆಯೋಕ್ಕಾಗಲ್ಲ, ಬಿಗ್ ಡೆಬೆಕಲ್ನ ನಾವು ತಡೆಯೋಕ್ಕಾಗಲ್ಲ. ಎಸ್, ಒಪ್ಕೊಳ್ತೀನಿ, ಹ್ಯೂಮನ್ದು ಪವರ್ ಭಾಳ ಕಮ್ಮಿ. ಆದರೆ ಸಾಧಾರಣವಾಗಿ ಸಣ್ಣ ಸಣ್ಣ ಸಮಸ್ಯೆಗಳು, ಮಟೀರಿಯಲಿಸ್ಟಿಕ್ ಸಮಸ್ಯೆಗಳು, ಎಮೋಷ್ನಲ್ ಸಮಸ್ಯೆಗಳು, ಫಿಸಿಯೋಲಾಜಿಕಲ್ ಸಮಸ್ಯೆಗಳು, ಹಾಗೆ
ಅನೇಕ ಕಾನ್ಫ್ಲಿಕ್ಟಿಂಗ್ ಸಮಸ್ಯೆಗಳನ್ನು ಹತೋಟಿಯಲ್ಲಿ ಇದ್ದು ಕಮ್ಮಿ ಮಾಡೋಕ್ಕೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ ಟು ಎ ಲಾರ್ಜ್ ಎಕ್ಸ್ಟೆಂಟ್. ಯಾವುದು ಅವರ ಆಕ್ಸಿಡೆಂಟ್ ತಪ್ಸೋಕ್ಕಾಗಲ್ಲ, ಅವರ ಡಿವೋರ್ಸ್ ತಪ್ಸೋಕ್ಕಾಗಲ್ಲ, ಅವರು ಹೋಗ್ತಕ್ಕಂಥ ಹಾದಿಲಿ ಇನ್ನೊಬ್ಬರು ಬಂದು ಅಟ್ಯಾಕ್ ಮಾಡ್ತಕ್ಕಂಥದ್ದು ತಪ್ಸೋಕ್ಕಾಗಲ್ಲ, ಅವರು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ತಪ್ಸೋಕ್ಕಾಗಲ್ಲ. ಇದು ಕರ್ಮ ಥಿಯರಿ ಬೇಸ್ ಬರುತ್ತೆ. ಬಟ್ ಆದರೆ ಪ್ರೋಸೆಸ್ಸಲ್ಲಿರ್ತಕ್ಕಂಥದ್ದನ್ನು ಕಮ್ಮಿ ಮಾಡ್ಕೊಳಕ್ಕೆ ಮಾತ್ರ ಜ್ಯೋತಿಷ್ಯ ಇರೋದು. ಜ್ಯೋತಿಷ್ಯದಲ್ಲಿ ರೂಲ್ಸ್ ಹಾಕಿದ್ದಾರೆ. ತುಂಬ ಜನ ಅದು ಕಲ್ತಿಲ್ಲ, ಅದನ್ನು ತಿಳಿದಿಲ್ಲ, ಅದಕ್ಕೆ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳ್ತಕ್ಕಂಥ ಆಲ್ ದಿ ಬ್ಯೂರೋಕ್ರಾಟ್ಸ್, ಬಿಗ್ ಡಿಪಾರ್ಟ್ಮೆಂಟ್ಸ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಪಬ್ಲಿಕ್ ಸೆಕ್ಟರ್ಸ್, ಟಾಪ್ CEOs, ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಯು ಆರ್ ನಾಟ್ ಲರ್ನ್ಡ್, ಯು ಆರ್ ನಾಟ್ ಸ್ಟಡೀಡ್ ಟು ಡಿಬೇಟ್ ಆರ್ ಟು ಡಿಫೆಂಡ್ ಆರ್ ಟು ಅಫೆಂಡ್ ಆನ್ ಎ ಸಬ್ಜೆಕ್ಟ್ ನಾಟ್ ನೋನ್ ಟು ಯು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನು ಕಾರ್ಪೊರೇಟಿಂದ ಬಂದಿದ್ದೀನಿ. ಐ ವಾಸ್ ಆಲ್ಸೋ ನಾಟ್ ಬಿಲೀವಿಂಗ್ ಅಸ್ಟ್ರಾಲಜಿ. ಜ್ಯೋತಿಷ್ಯ ನಂಬ್ತಾ ಇರಲಿಲ್ಲ ನಾನು. ಅದರೊಳಗಡೆ ನುಗ್ಗಿದಾಗ ಎದ್ದಾಗ ದೆನ್ ದೇರ್ ವಾಸ್ ಎ ಬಿಗ್ ಸರ್ಪ್ರೈಸ್, ದೊಡ್ಡ ಸರ್ಪ್ರೈಸ್. ಅಸ್ಟ್ರಾಲಜಿ ನಿಜ, ಯಾಕೆ ಜನಗಳೆಲ್ಲ ನಂಬ್ತಾ ಇಲ್ಲ ಅಂತ ಆಮೇಲೆ ಅರ್ಥ ಆಯಿತು. ಎಲ್ಲರೂ ಕಲ್ತ್ರೆ ಮಾತ್ರನೇ ಅರ್ಥ ಆಗೋದು, ತಿಳಿದಾಗ ಮಾತ್ರ ಅದಕ್ಕೆ ಅರಿವು ಅಂತ ಹೇಳ್ತಾರೆ. ಅರಿವು ಬರೋದು ಯಾವಾಗ? ತಿಳಿದಾಗ. ಆದರೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ನಡೀತಕ್ಕಂಥ ಆಗು ಹೋಗುಗಳನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಆ ಲೆವೆಲ್ಗೆ ಯೂಸ್ ಮಾಡ್ಬೋದು. ಹೈಯರ್ ಲೆವೆಲ್ಗೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಒಂದು ಎನರ್ಜಿ ಅಂತಿದೆ, ಆ ಎನರ್ಜಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅದನ್ನು ದೇವರು ಅಂತ ನಾವು ಕರಿತೀವಿ. ಆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಸಾವು ನೋವುಗಳು ಆಗದೇ ಇರಲಿ. ಪ್ರತಿಯೊಬ್ಬ ಮನುಷ್ಯನೂ ಖುಷಿಯಾಗೇ ಬಂದಿರೋದಿಲ್ಲಿ. ಮಾನವ ಜನ್ಮ ಶ್ರೇಷ್ಠ ಅಂತ ಶ್ರೇಷ್ಠರು ಹೇಳಿರ್ತಕ್ಕಂಥದ್ದು. ಬಂದಿರತಕ್ಕಂಥ ಈ ಒಂದು ಭೂಮಿಗೆ ನೆಮ್ಮದಿಯಾಗಿದ್ದು ಕರ್ಮ ಮುಗಿಸ್ಕೊಂಡು ಯಾವುದೋ ನೋವುಗಳಿಲ್ಲದೆ ಹೋಗ್ತಕ್ಕಂಥದ್ದೇ ನಿಜವಾದ ಬೆಸ್ಟ್ ಕುಂಡಲಿ ಅಂತ ಹೇಳ್ತೀನಿ. ಅದು ಬಿಟ್ಟು ಮನುಷ್ಯರು ಥಿಂಕ್ ಮಾಡ್ತಕ್ಕಂಥ ಬಿಲ್ ಗೇಟ್ಸು, ಮುಖೇಶ್ ಅಂಬಾನಿ, ವಿಜಯ್ ಮಲ್ಯ, ದರ್ಶನ್, ಇವನು ಅವನು, ಅವೆಲ್ಲ ಯಾವುದೂ ಇಲ್ಲ. ಇಟ್ ಈಸ್ ಓನ್ಲಿ ಮಟೀರಿಯಲ್ ಇನ್ಕ್ರಿಮೆಂಟ್. ಕಾಸು ಜಾಸ್ತಿ ಅಷ್ಟೇ. ನೆಮ್ಮದಿ ಫೈನಲ್ ಸೇ ಇನ್ ಅಸ್ಟ್ರಾಲಜಿ. ನೆಮ್ಮದಿ ಜ್ಯೋತಿಷ್ಯದಲ್ಲಿ ನೋಡಿಕೊಂಡು ತಿಳ್ಕೊಂಡು ಮುಂದೆ ಹೋಗೋದೇ ನಿಜವಾದ ಅಸ್ಟ್ರಾಲಜಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಜ್ಯೋತಿಷ್ಯ ಎಲ್ಲ ಆಗು ಹೋಗುಗಳನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದು ಆಗಲ್ಲ, ಆದರೆ ಆಗು ಹೋಗುಗಳನ್ನು ತಿಳಿದುಕೊಳ್ಬಹುದು, ಇದರಿಂದ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸ್ಬೋದು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಎಸ್, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ಕ್ಲಾಸ್ಗೆ ಜಾಯ್ನ್ ಆಗಿ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸನ್ನು ಕೂಡ ಕಲೀರಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳ್ತಾ ಹೋಗೋಣ. ನಕ್ಷತ್ರ ನಾಡಿ ಹೈಯರ್ ಕ್ಲಾಸ್ 19th ಬ್ಯಾಚಿಂದ ಮಾತಾಡ್ತಿರೋದು. ನಮಗೆ ನಕ್ಷತ್ರ ನಾಡಿ ಆದಮೇಲಿಂದ ಇನ್ನೂ ಕುತೂಹಲ ಇತ್ತು ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಆವಾಗ ಹೈಯರ್ ಕ್ಲಾಸ್ನ ಕಂಡಕ್ಟ್ ಮಾಡಿದಾಗ ಹೈಯರ್ ಕ್ಲಾಸಲ್ಲಿ ಪರಾಶರ, ನ್ಯೂಮರಾಲಜಿ, ಅಷ್ಟಕ ವರ್ಗ, ಈ ಥರ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಎಲ್ಲ ಗುರೂಜಿ ತುಂಬ ಈಸಿಯಾಗಿ ಹೇಳ್ಕೊಟ್ರು. ನಮಗೆ ಗುರೂಜಿ ಎಷ್ಟೇ ಕಷ್ಟ ಅನ್ಸಿದ್ರು ತುಂಬ ಈಸಿಯಾಗಿ ನಮಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿ ನಮಗೆ ಗುರೂಜಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ನಮಗೆ ಹೈಯರ್ ಕ್ಲಾಸ್ ಮಾಡಿರೋದಕ್ಕೆ ತುಂಬ ಖುಷಿ ಆಯಿತು. ಇದ್ರ ಜೊತೆಗೆ ವಾಸ್ತುನೂ ಕಂಡಕ್ಟ್ ಮಾಡಿದರು. ವಾಸ್ತು ಕ್ಲಾಸು ಕೂಡ ನಮಗೆ ಏನು ಗೊತ್ತಿರಲಿಲ್ಲ. ವಾಸ್ತು ಕ್ಲಾಸನ್ನು ಕೂಡ ನಾವು ಮಾಡಿದಾಗ ನಮಗೆ ತುಂಬ ಸಿಂಪಲ್ ರೆಮಿಡೀಸ್ ಎಲ್ಲ ಹೇಳಿ ನಮಗೆ ಬುಕ್ಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ನಮಗೆ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಗುರೂಜಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ರೇಖೆ ಹೀಲಿಂಗ್ ಆನ್ಲೈನ್ ಕೋರ್ಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಅದೇ ರೀತಿ ಜ್ಯೋತಿಷ್ಯ ಆನ್ಲೈನ್ ಕೋರ್ಸಸ್ ಆಗಸ್ಟ್ 11ರಿಂದ ಆರಂಭವಾಗ್ತಾ ಇದೆ. ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳ ಬಗ್ಗೆ ನೀಡಿದ್ದಾರೆ ಗುರುಗಳು. ಧನ್ಯವಾದಗಳು ಗುರುಗಳೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.